ಕೇಂದ್ರದಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆ. ಆದರೆ ಆ ರಸ್ತೆ ತುಂಬೆಲ್ಲ ಗುಂಡಿಗಳದ್ದೇ ದರ್ಬಾರ್. ಗುಂಡಿಗಳು ವಾಹನ ಸವಾರರಿಗೆ ಸಂಚಕಾರವನ್ನೇ ತಂದೊಡ್ಡಿವೆ. ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಾಗಿದ್ದು ರಸ್ತೆ ದುರಸ್ತಿಗೆ ಗ್ರಾಮಸ್ಥರು ಅಂಗಲಾಚುತ್ತಿದ್ದಾರೆ. ಹಳ್ಳಿಗಳ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಬಡವರ ಉದ್ಧಾರವೇ ನಮ್ಮ ಕರ್ತವ್ಯ. ಏನೇ ಸಮಸ್ಯೆ ಇರ್ಲಿ ಪರಿಹರಿಸ್ತೀವಿ ಅಂತ ಜನಪ್ರತಿನಿಧಿಗಳು ಹೇಳಿದ್ದೇ ಹೇಳಿದ್ದು. ಆದ್ರೆ ಕುರ್ಚಿ ಏರಿದ್ಮೇಲೆ ಯಾರ್ ಏನಾದ್ರೆ ನಮ್ಗೇನು ಅಂತ ಸೈಲೆಂಟ್ ಆಗ್ಬಿಡ್ತಾರೆ. ರಸ್ತೆಗಳು ಕಿತ್ತೋಗಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಮೂಲಭೂತ ಸೌಲಭ್ಯಗಳಿಲ್ಲದಿದ್ರೂ ಗಮನ ಹರಿಸಲ್ಲ. ಕಲ್ಲು ಗುಂಡಿಗಳಿಂದ ಜನರು ಮಾತ್ರ ನಿತ್ಯ ಹೈರಾಣಾಗ್ತಿರ್ತಾರೆ. ಡಾಂಬರ್ ಕಿತ್ತೋಗಿ ರಸ್ತೆಯೆಲ್ಲ ಗುಂಡಿಮಯ ಆದ್ರೂ ಯಾರೂ ಕೇಳೋರಿಲ್ಲದಂತಾಗಿದೆ. ಕಿತ್ತೋದ ಡಾಂಬರ್, ಗುಂಡಿಗಳ ದರ್ಬಾರ್. 3 ಕಿಲೋಮೀಟರ್ ರಸ್ತೆಯಲ್ಲಿ 500 ಗುಂಡಿ ಗಂಡಾಂತರ. ಇದು ಬಸವ ಕಲ್ಯಾಣ ತಾಲೂಕಿನ ಶಿವಪುರ ಹಾಗೂ ನಾರಾಯಣಪುರ ಸಂಪರ್ಕಿಸುವ ಮುಖ್ಯ ರಸ್ತೆ. ದಿನನಿತ್ಯ ಜನರು ಓಡಾಡ್ತಾನೆ ಇರ್ತಾರೆ. ಆದ್ರೆ ರಸ್ತೆ ಹದಗೆಟ್ಟು ವರ್ಷಗಳೇ ಆಗಿದೆ. ಡಾಂಬರ್ ಕಿತ್ತು ಬಂದಿದೆ. ಜಸ್ಟ್ 3 ಕಿಲೋಮೀಟರ್ ದೂರಕ್ಕೆ ಒಂದಲ್ಲ ಎರಡಲ್ಲ 500 ಗುಂಡಿಗಳು ಬಿದ್ದಿವೆ. ಹೆಜ್ಜೆ ಹೆಜ್ಜೆಗೂ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚರಿಸುವಂತಾಗಿದೆ. ಬಸವ ಕಲ್ಯಾಣದಿಂದ ನಾಗಣ್ಣನ ಕಟ್ಟೆ ಹಿಡ್ಕೊಂಡು ನಾರಾಯಣಪುರ ಗ್ರಾಮದಲ್ಲಿ ಕಂಪ್ಲೀಟ್ ಆಗಿ ರಸ್ತೆ ಹದಗೆಟ್ಟು ಹೋಗಿದೆ. ಇಲ್ಲಿ ಹಾಸ್ಪಿಟಲ್, ಸ್ಕೂಲ, ಕಾಲೇಜಸ್ ಬಹಳಷ್ಟು ಇರ್ತಾವೆ. ಬಹಳಷ್ಟು ಪಬ್ಲಿಕ್ ಓಡಾಡ್ತಾ ಇದೆ. ಇಲ್ಲಿ ಸುಮಾರು ಏನಂದ್ರೆ 500 ನಿಲ್ಲಿನಿಂದ 600 ಗುಂಡಿಗಳು ಬಿದ್ದಿದ್ದಾವೆ. ಸಾಕಷ್ಟು ತೊಂದರೆ ಆಗಲಕ್ಕತ್ತದ. ಅಧಿಕಾರಿಗಳು ಯಾರಿಗೆ ಹೇಳಿದ್ರು ಯಾರು ಕೇರೆ ಮಾಡ್ತಾ ಇಲ್ಲ. ಮುಂಗಾರಿನಲ್ಲಿ ಸುರಿದ ಭಾರೀ ಮಳೆಗೆ ರಸ್ತೆಗಳೆಲ್ಲ ಹದಗೆಟ್ಟಿದೆ. ಡಾಂಬರ್ ಕಿತ್ತು ಜೆಲ್ಲಿಯೆಲ್ಲ ತೇಲಿ ಬಂದಿದೆ. ಶಾಲಾ ಮಕ್ಕಳು, ಆಸ್ಪತ್ರೆಗೆ ಹೋಗುವಂತಹ ರೋಗಿಗಳು ಗುಂಡಿ ಗಂಡಾಂತರದಿಂದ ಪರದಾಡ್ತಿದ್ದಾರೆ. ಅಲ್ಲದೆ ಹಳ್ಳಗಳನ್ನ ತಪ್ಪಿಸಲು ಹೋಗಿ ವಾಹನಗಳು ಪಲ್ಟಿಯಾಗಿ ಸಾವು ನೋವುಗಳು ಸಂಭವಿಸ್ತಾ ಇದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕಿದ್ದಾರೆ. ನಾಗಣ್ಣನ ಕಟ್ಟೆ ಹಿಡ್ಕೊಂಡು ಪೂರಾ ನಾರಾಯಣಪುರ ತನ ರಸ್ತೆ ಎಷ್ಟು ಹದಗೆಟ್ಟದ. ಹೆಜ್ಜೆ ಹೆಜ್ಜೆ ಗುಂಡಿಗಳಾಗ್ಯಾವ. ಅಲ್ಲಿಂದ ಇಲ್ಲಿ ಎಷ್ಟೋ ಸಾಕಷ್ಟು ಜನ ಬೀಳತ್ತಾರ ಗಾಡಿ ಮ್ಯಾಗಿಂದು. ಸಾಕಷ್ಟು ಜನದ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಲತ್ತಾವ. ಕೆಲವೊಂದು ಜನ ಅಂದ್ರೆ ಜೀವಗಳು ಭೀ ಹೋಗ್ಯಾವ ಇಲ್ಲಿ ಆಕ್ಸಿಡೆಂಟ್ ಆಕಶಂದು. ಯಾಕಂತಂದ್ರ ಈ ರೋಡ್ ಇಷ್ಟೊಂದು ಹದಗೆಟ್ಟದ. ಸುಮಾರು 1 ವರ್ಷ 1.5 ವರ್ಷ ಆಯ್ತು. ಈ ರೋಡಿನ ಮ್ಯಾಗ ಅಂದ್ರೆ ಇಲ್ಲಿ ಕಾಲಿಟ್ಟರೆ ಒಂದು ಹೆಜ್ಜೆ ಅದ. ಇಲ್ಲಿ ಒಂದು ಅಷ್ಟೊಂದು ಗುಂಡಿಗಳು ಬಿದ್ದಾವ. ಅಷ್ಟೊಂದು ಜನ ಅಂತಂದ್ರೆ ತೊಂದರೆ ಆಗ್ಲತ್ತ ಜನರಿಗೆ. ಒಟ್ನಲ್ಲಿ ಗುಂಡಿಗಳು ಜನರ ಜೀವ ಬಲಿಗೆ ಹೊಂಚಾಕಿ ಕೂತಿವೆ. ಇನ್ನಾದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹದಗೆಟ್ಟಿರುವ ರಸ್ತೆ ದುರಸ್ತಿಗೆ ಮುಂದಾಗಬೇಕಿದೆ. ದುರಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.